ಇನ್ನೇನು ತೊಂದರೆ ಇಲ್ಲ. ನಮ್ಮ ಮನೆ ಲಕ್ಷ್ಮಿ ಬಂದಾಯ್ತು, ನಿಮ್ಮ ಮನೆಗೆ ಧಾರಾಳವಾಗಿ ಕರ್ಕೊಂಡು ಹೋಗ್ಬೋದು. ಮಹೇಶ ನೋಡ್ಲ, ನನ್ನ ಸೊಸೆ ಏಕ್ ಮುದ್ದ ಕಾಣ್ತಾವಳೆ. ನಂದೇ ದೃಷ್ಟಿ ಆಯ್ತದ. ನೀನು ಹೇಳ್ದಂಗೆನೆಯ ನಮ್ಮನೆಗೆ ಮಹಾಲಕ್ಷ್ಮಿನೇ ಬತ್ತಾವಳೆ. ಯಾಕವ ನಿಂತ್ಕೊಂಡೆ ಇದೆಯಾ? ಕುಂತ್ಕೋ, ಶಾಸ್ತ್ರ ಎಲ್ಲ ಶುರು ಮಾಡೋಣ. ಮಹೇಶ, ಉರ್ಸಿ ಏನ್ ಮಾಡ್ತಾವ ನೋಡ್ಕೊಂಡ್ ಹೋಗ್ಲಾ? ಸರಿ. ಸಾರಾಯ ಸೀಸೆಯಲ್ಲಿ ನನ್ನ ದೇವಿ ಕಾಣುವಳು. ಎಲ್ಲಿ ನಿನ್ ದೇವತೆ ಕಾಣಿಸ್ತಾ ಇಲ್ವಲ್ಲ? ಲೇ, ಅವಳು ನನ್ನ ದೇವಿಗಳ, ಅದಕ್ಕೆ ನನಗೆ ಮಾತ್ರ ಕಾಣ್ತಾಳೆ. ಮೊದಲನೇ ಸಲ ಎಣ್ಣೆಗಿಂತ ಹೆಚ್ಚಾಗಿ ಆ ಹುಡುಗಿ ಬಗ್ಗೆ ಮಾತಾಡ್ತಾನೆ ಕೊಡ್ರ ನಮ್ಮ ಪುರ್ಸಿ. ಅಣ್ಣ, ಇವತ್ತಿನಿಂದ ಆರಾಧನಂದೇ ಆರಾಧನೆ. ಲೇ, ಅವಳು ನಿಮ್ಮ ಅತ್ತಿಗೆ ಕಡ್ರು, ಸ್ವಲ್ಪ ಮರ್ಯಾದೆ ಅನ್ನೋದಿರಲಿ. ಓನಪ್ಪ, ಅದೆಲ್ಲ ಇದೆ. ಇವತ್ತಿಂದ ನೀವು ನಮ್ಮ ಜೊತೆ ಪಾರ್ಟಿ ಮಾಡ್ತೀರಾ ಇಲ್ವೋ? ಯಾಕೋ ಡೌಟು, ಮದುವೆ ಆದ್ಮೇಲೆ ನಮ್ಮ ಜೊತೆ ಎಣ್ಣೆ ಹೊಡಿತಾನೋ ಇಲ್ವೋ ಅಂತ. ಛೇ, ಏನಂತ ಮಾತಾಡ್ತೇಣ? ನಮ್ಮ ಪುರುಷ ಬರ್ದೇ ಇರ್ತಾನ? ಬರ್ತಾನೆ, ಹೆಂಡತಿಗೆ ಗೊತ್ತಿಲ್ಲಾರ್ದಂಗೆ ಬರ್ತಾನೆ. ಅಲ್ಲೊಂದು ಪುರುಷಿ ಪುರುಷ ಎಣ್ಣೆ ನಮ್ಮ ಹುಡುಗರು ಹೆಂಗ್ ಹೊಡಿತಾವ್ರೆ? ಹೆಚ್ಚಿಗೆ ಮಾತಾಡ್ರು, ಅತ್ತಿಗೆ ಕೇಳಿಸ್ಕೊಂಡ್ಬಿಟ್ರೆ ಕಷ್ಟ. ಆವಾಗಷ್ಟೇ ಹೇಳಕ್ಕಾಗದೆ ಬಿದ್ಕೊಂಡಿದ್ದ. ಈಗ ಹೇಗಿದನೋ ಏನೋ. ನನ್ನ ಹೆಂಡತಿ ಮಗಳು ಮದುವೆಗೆ ಒಪ್ಕೊಂಡಿದ್ದೇ ಹೆಚ್ಚು. ಅಂಥದ್ರಲ್ಲಿ ಮದುವೆ ಮಂಟಪದಲ್ಲಿ ಇವನು ಏನಾದರೂ ಬಿದ್ದೋದ್ರೆ ಮುಗೀತು ನನ್ನ ಕತೆ. ಅಯ್ಯೋ ಅಲ್ಲಿಂದ್ರೆ ಓ ಮಾವ, ನಿಧಾನ ನಿಧಾನ, ಜಾಸ್ತಿ ಕುಡಿಬೇಡಿ. ಇವತ್ತು ನಿಮ್ಮದೇ ಮದುವೆ, ಜಾಸ್ತಿ ಆದರೆ ಕಷ್ಟ. ಜಾಸ್ತಿ ಆದ್ರೂ ಕಷ್ಟ, ಕಮ್ಮಿ ಆದ್ರೂ ಕಷ್ಟ. ಅಳಿಯಂದ್ರನ್ನ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದೀರಾ. ಸುಂದ್ರ ಸುಂದ್ರ ನನ್ನ ಅಳಿಮಯ್ಯ. ಏನ್ ಲಕ್ಷ್ಮಣ ಕಾಣ್ತಾ ಇದ್ದೀರ ಅಳಿ ಅಂದ್ರೆ? ಅಳಿ ಅಂದ್ರೆ ಅಳಿ ಅಂದ್ರೆ ಬಾಸಿಂಗ. ಬಾ 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 ಬಾ, ಏನ್ ಚಂದ, ಏನ್ ತೇಜಸ್ಸು. ಅಳೆ ಅಂದ್ರೆ ಸ್ವಲ್ಪ ಫೇಸ್ ಈ ಕಡೆ ಮಾಡಿ. ಏನೋ ಒಂದು ಕಡಿಮೆ ಅಳಿ ಅಂದ್ರೆ. ಉಪ್ಪಿನಕಾಯಿ ಅಳಿ ಅಂದ್ರೆ ನೀವು ಎಣ್ಣೆ ಹೊಡೆದ್ರು, ಎಣ್ಣೆ ನಿಮ್ಮ ಹೊಡೆದ್ರು ಭಾಳ ತರಲೆ ನೀವು. ಅಮಾವಾಸ್ಯೆ ಕತ್ತಲಲ್ಲಿ ಚಂದ್ರ ಇದ್ದಂಗಿದ್ರ ಅಳಿ ಅಂದ್ರೆ. ಅಳಿ ಅಂದ್ರೆ ಸ್ವಲ್ಪ ಹುಷಾರಾಗಿರಿ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಮುಹೂರ್ತ ಕರೀತಾರೆ. ನೋಡ್ರ, ಅಳಿಯಂದ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಏನಾದರೂ ಹೆಚ್ಚು ಕಡಿಮೆ ಆದರೆ ಸರ್, ಚೆನ್ನಾಗಿ ನೋಡ್ಕೊಂತೀವಿ. ನಮ್ಮನ್ನು ಸ್ವಲ್ಪ ನೋಡ್ಕೊಳ್ಳಿ ಸರ್. ಮದುವೆ ಒಂದಾಗಲಿ, ಸ್ವಲ್ಪ ಏನು ಪೂರ್ತಿನೇ ವಿಚಾರಿಸ್ಕೊತೀನಿ. ಬರ್ತೀರಿ ಹೇಳಿ ಅಂದ್ರೆ? ಎಲ್ಲ ಅನ್ಕೊಂಡ ಹಾಗೆ ಆಗ್ಬೇಕು. ಹಾಗೆ ಆಗಲಿ ಅಮ್ಮ. ಇವತ್ತು ತುಂಬ ಒಳ್ಳೆ ದಿನ.
ನೀವು ಅಂದ್ಕೊಂಡಾಗೆ ಎಲ್ಲ ಆದರೆ ನಿಮ್ಮ ಮಗ ಸೊಸೆ ತುಂಬ ಚೆನ್ನಾಗಿರ್ತಾರೆ. ಎಲ್ಲ ಅನ್ಕೊಂಡಂಗೆ ಆಗುತ್ತಾ ಬಿಡಿ, ನೀವೇನು ಯೋಚನೆ ಮಾಡಬೇಡಿ. ಆದರೆ ಒಂದು ಮಾತು, ಶುಭ ಮುಹೂರ್ತದಲ್ಲೇ ಮದುವೆ ನಡೀಬೇಕು. ತುಂಬ ವೇಳೆ ಇಲ್ಲ, ಇದಕ್ಕೆ ಯಾರು ಅಡಚಣೆ ಮಾಡಬಾರ್ದು. ಹಂಗಾದ್ರೂ ಆಗಿ ಮೊದಲೇ ನಿಂತೋಗಿದ್ರೆ ಒಳ್ಳೇದಿತ್ತು. ಕೊನೆ ತನಕ ನಾವು ಹಾಗೆ ಅನ್ಕೋಬೇಕಷ್ಟೆ. ಈ ಆರಾಧನಂತೂ ಕೂತಲಿಂದ ಎದ್ದೇಳ್ತಿಲ್ಲ, ಅವಳ ನಿರ್ಧಾರನೂ ಬದಲಾಯಿಸ್ತಾ ಇಲ್ಲ. ಐನೋರೇ, ನೀವೇನು ಚಿಂತೆ ಮಾಡಬೇಡಿ. ನೀವು ಯಾವ ಮುಹೂರ್ತ ಹೇಳಿದಿರೋ ಅದೇ ಮುಹೂರ್ತದಾಗೆ ಮದ್ವೆ ಮಾಡಿ ನಾವು ಮುಗಿಸ್ತೀವಿ. ಅಲ್ವೇಲ್ಲ, ನೀವು ಶಾಸ್ತ್ರ ಮುಂದುವರಿಸಿ. ಓಂ ಶ್ರೀ ಗಜಾನನಾಯ ನಮಃ, ಓಂ ವಿಘ್ನೇಶ್ವರಾಯ ನಮಃ, ಓಂ ವಿನಾಯಕಾಯ ನಮಃ. ಶ್ರೀ ಮಹಾಗಣಾಧಿಪತಯೇ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ. ಏನಪ್ಪ ಕೈಯಲ್ಲಿ ಪೇಪರ್ ಇಟ್ಕೊಂಡು ಬಂದಿದ್ಯಾ? ಮದುವೆನ ಇವತ್ತೇ ರಿಜಿಸ್ಟರ್ ಮಾಡ್ಸೋಣ ಅಂತ. ಆಮೇಲೆ ಇದು ತೊಂದರೆ ಆಗ್ಬಾರ್ದಲ್ಲ, ಅಫಿಷಿಯಲ್ಗೂ ಮದುವೆ ಆಗ್ಬಿಡ್ಲಿ. ಸರಿಯಾಗಿ ಹೇಳಿದೆ ರಾಜಲಕ್ಷ್ಮಿ. ಅದಕ್ಕೆ ಈ ಜವಾಬ್ದಾರಿನ ನಿನಗೆ ವಹಿಸಿರೋದು. ಮದುವೆ ಇವತ್ತೇ ರಿಜಿಸ್ಟರ್ ಆಗಲಿ, ಒಳ್ಳೆ ಕೆಲಸ. ಹೌದು ಮಹೇಶ್ ಸರ್. ಅಮ್ಮ, ಮೊದಲು ನೀವು ಸೈನ್ ಹಾಕಿ. ಮಹೇಶ್ ಸರ್, ನೀವು ಸೈನ್ ಹಾಕ್ಬಿಡಿ. ನಾನಾ? ಇಲ್ಲಿ ನೋಡೆ ಇವಳೆ, ನಿನ್ನ ಮಗಳ ಮದುವೆಗೆ ಸಾಕ್ಷಿಯಾಗಿ ನಾನು ಸೈನ್ ಹಾಕಿದ್ದೀನಿ. ನನ್ನ ಜವಾಬ್ದಾರಿನ ನಾನು ನಿರ್ವಹಿಸ್ತಾ ಇದ್ದೀನಿ. ಆಮೇಲೆ ಇಲ್ದೇ ಇರೋದೆಲ್ಲ ಹೇಳ್ಕೊಂಡು ತಿರುಗಬೇಡ. ಮೊದಲೇ ನಿಂದು ಅರ್ಕುಲ್ ಬಾಯಿ. ಅಜಯ್, ಯಾವುದಕ್ಕೂ ನಿಮ್ದೊಂದು ಸೈನ್ ಇರಲಿ, ಇಲ್ಲಿ ಸೈನ್ ಮಾಡಿ. ಮೊದಲೇ ಸ್ಟ್ರಿಕ್ಟಲ್ಲಿದ್ದೀನಿ, ಸುಮ್ಮನೆ ತಲೆ ತಿನ್ಬೇಡ. ಇದ್ದಾಗ ಸೈನ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಯಾಕೆ ಕೋಪ ಮಾಡ್ಕೋತೀರಾ? ನೋಡು, ಹೋಗ. ಬಂದ್ಬಿಟ್ಟ ಇನ್ನೊಬ್ಬ. ಎಲ್ಲದಕ್ಕೂ ಮುಂದೆ ಒಂದು ತಲೆ ತೂಚಿ ತೂಚಿ ಸಾಯ್ತಾರೆ ಹಂಗೆ. ಆರಾಧನ ಅವರೇ, ನಿಮ್ಮ ಮದುವೆ ರಿಜಿಸ್ಟ್ರೇಷನ್ ಕಂಡ್ರಿ, ಒಂದು ಸೈನ್ ಹಾಕಿದ್ರೆ ಆಮೇಲೆ ಎಲ್ಲ ಒಳ್ಳೇದಾಗತ್ತೆ. ಇನ್ನೆಲ್ಲಾದ್ರೂ ಸೈನ್ ಬೇಕಾ? ಇದ್ರೆ ಹೇಳ್ಬಿಡಿ, ಹಾಕ್ತೀನಿ. ಸಾಕು ಬಿಡ್ರಿ, ಇಷ್ಟು ಸಾಕು.
ಮಹೇಶ ಒಳ್ಳೆ ಹುಡುಗನ ಕೆಲ್ಸಕ್ಕೆ ಹಿಡ್ದಿದ್ಯಾ ಕಣ್ಲ. ಹೆಂಗೆ ಯಾವ ಕೆಲಸ ಮುಗಿಸ್ಬೇಕೋ ಹಂಗೆ ಅಚ್ಚುಕಟ್ಟಾಗಿ ಮುಗಿಸ್ತಾವನೆ. ಅಲ್ವಾಕ, ಅದಕ್ಕೆ ದುಡ್ಡು ಒಂದು ಸ್ವಲ್ಪ ಜಾಸ್ತಿ ಆದ್ರೂ ಅಳ್ದು ತೂಗಿ ಅವನಿಗೆ ಕೆಲಸ ಕೊಟ್ಟಿದ್ದೀನಿ. ರಾಜಲಕ್ಷ್ಮಿ, ಕುರ್ಚಿ ಸಿಗ್ನೇಚರ್ ಬೇಡವಾ? ಬೇಕು ಮಹೇಶ್ ಸರ್, ಅದನ್ನೇ ಯೋಚನೆ ಮಾಡ್ತಿದ್ದೆ, ಯಾರ್ದೋ ಒಬ್ರಿಗೆ ಸೈನ್ ಮಿಸ್ ಆಗಿದೆಯಲ್ಲ ಅಂತ. ಇರಿ, ನಾನೇ ಹೋಗಿ ಸೈನ್ ಹಾಕ್ಸ್ಕೊಂಡ್ಬರ್ತೀನಿ.